ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಪ್ರಕಟಣೆ 14ನೇ ಅಧ್ಯಾಯ 7ನೇ ವಚನ. ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಈ ವಾಕ್ಯದಲ್ಲಿ ದೇವರಿಗೆ ಭಯಪಡುವುದರ ಮತ್ತು ಆತನಿಗೆ ಘನವನ್ನು ಸಲ್ಲಿಸುವುದರ ಮಧ್ಯೆ ಒಂದು ದೊಡ್ಡ ಸಂಬಂಧವಿದೆ. ದೇವರ ಮಗುವಿನ ಜೀವಿತದಲ್ಲಿ ದೇವರಿಗೆ ಭಯಪಡುವುದು ಅತಿ ಮುಖ್ಯವಾದ ವಿಷಯವಾಗಿದೆ. ಒಬ್ಬ ವ್ಯಕ್ತಿಗೆ ಅನೇಕ ವಿಧವಾದ ಆತ್ಮಿಕ ವರಗಳು, ಕೌಶಲ್ಯಗಳು ಮತ್ತು ಸಭ್ಯತೆಗಳು ಇರಬಹುದು. ಆದರೆ ಅವನಲ್ಲಿ ದೇವರ ಭಯವಿಲ್ಲದಿದ್ದರೆ ಬೇರೆ ಎಲ್ಲ ವಿಷಯಗಳು ಪ್ರಯೋಜನವಿಲ್ಲದಂತಾಗುತ್ತವೆ. ನಾವು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಬೆಳೆಯುತ್ತಿದ್ದಂತೆ ದೇವರ ಭಯದಿಂದ ಕೂಡಿದ ಜೀವಿತದಲ್ಲಿಯೂ ಬೆಳೆಯಬೇಕು. ದೇವರ ಭಯವು ನಮ್ಮ ಹೃದಯದ ಅಂತರಾಳದಿಂದ ಹೊರಡುವ ಆತನ ಮೇಲಿರುವ ನಮ್ಮ ಪ್ರೀತಿಯ ಭಕ್ತಿಯಾಗಿದೆ. ಪ್ರತಿಯೊಬ್ಬ ದೇವರ ಮಗು ದೇವರಿಗೆ ಭಯಪಡುವುದಾದರೆ ಆತನಿಗೆ ಘನವನ್ನು ಸಲ್ಲಿಸುವ ಹಂಗಿನಲ್ಲಿದ್ದಾನೆ. ಸತ್ಯವೇದದಲ್ಲಿ ನಾವು ದೇವರಿಗೆ ಎಲ್ಲ ಸಮಯಗಳಲ್ಲೂ ಘನವನ್ನು ಸಲ್ಲಿಸಬೇಕೆಂಬುದಾಗಿ ಓದುತ್ತೇವೆ. ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಇದು ದೇವದೂತನ ಹೇಳಿಕೆಯಾಗಿತ್ತು ಮತ್ತು ಇದು ಶಾಶ್ವತವಾದ ಸುವಾರ್ತೆಯ ಭಾಗ ಆಗಿತ್ತು. ಪ್ರಕಟಣೆ 14:6-7. ನಾವು ದೇವರಿಗೆ ಮಾತ್ರ ಭಯಪಡಬೇಕು. ದೇಹವನ್ನು ಮಾತ್ರ ಕೊಂದು ಅದಕ್ಕಿಂತ ಹೆಚ್ಚೇನು ಮಾಡಲಾಗದವರಿಗೆ ನಾವು ಭಯಪಡಬಾರದು. ಬದಲಾಗಿ ದೇಹವನ್ನು ಕೊಂದು ಅದರೊಡನೆ ಆತ್ಮವನ್ನು ನರಕದೊಳಗೆ ಶಾಶ್ವತವಾಗಿ ಹಾಕುವುದಕ್ಕೆ ಶಕ್ತನಾದ ದೇವರಿಗೆ ನಾವು ಭಯಪಡಬೇಕು. ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ. ಇದು ದೇವರಿಂದ ನಮಗೆ ಕೊಡಲ್ಪಟ್ಟ ಆಜ್ಞೆಯಾಗಿದೆ. ದೇವರಿಗೆ ಭಯಪಡುವವರು ಆತನನ್ನು ಕೊಂಡಾಡಬೇಕು. ದೇವರನ್ನು ಸ್ತುತಿಸುವವರು ನಿಜವಾಗಿಯೂ ಆತನನ್ನು ಘನಪಡಿಸುವವರಾಗಿದ್ದಾರೆ ಎಂದು ಕೀರ್ತನೆ 50:23 ನಾವು ಓದುತ್ತೇವೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಬೇಕು. ನಾವು ದೇವರನ್ನು ತಿಳಿದುಕೊಂಡು ಆತನಿಗೆ ಭಯಪಡದೆ ಆತನನ್ನು ಮಹಿಮೆಪಡಿಸದೆ ಹೋದರೆ ನಮ್ಮ ಆಲೋಚನೆಗಳು ವ್ಯರ್ಥವಾಗುತ್ತವೆ ಮತ್ತು ನಮ್ಮ ಹೃದಯಗಳು ಕತ್ತಲಾಗಿ ನಾವು ಹುಚ್ಚರಾಗುತ್ತೇವೆ ಎಂದು ರೋಮ 1:21 ಬರೆಯಲ್ಪಟ್ಟಿದೆ. ನಾವು ದೇವರಿಗೆ ಭಯಪಟ್ಟು ಆತನಿಗೆ ಘನವನ್ನು ಸಲ್ಲಿಸಿದರೆ ದೇವರಿಗೆ ಭಯಪಡುವ ಜನರಿಗಾಗಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವ ಎಲ್ಲ ಆಶೀರ್ವಾದಗಳು ನಿನ್ನ ಮತ್ತು ನಿನ್ನ ಕುಟುಂಬದ ಮೇಲೆ ಅನುಗ್ರಹಿಸಲ್ಪಡುವವು. ನಾವು ಕರ್ತನಲ್ಲಿ ಹೆಚ್ಚು ಭಯಭಕ್ತಿಯುಳ್ಳವರಾಗಿ ಆತನನ್ನು ಹೆಚ್ಚಾಗಿ ಮಹಿಮೆಪಡಿಸಬೇಕೆಂದು ಆತನು ನಮ್ಮ ಜೀವಿತದ ದಿವಸಗಳನ್ನು ಹೆಚ್ಚು ಮಾಡಿದ್ದಾನೆ. ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದಾರೆ, ಮಹಾದೇವರಾಗಿದ್ದಾರೆ. ಕಣ್ಣಿಗೆ ಕಾಣುವ ಮತ್ತು ಕಾಣದೇ ಇರುವ ಎಲ್ಲ ವಸ್ತುಗಳನ್ನು ಸೃಷ್ಟಿಸಿದಾತನಾಗಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಿರಬೇಕು.